ರದ್ದಾಗೈತೇನ್ರಿ? ಹೌದು ಸರ್, ರದ್ದಾಗಿದೆ. ಹೆಂಗೆ ಮಾಡ್ತೀರಿ ಮತ್ತೆ ಮುಂದೆ? ಅದೇ ಸರ್, ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ. ಆ ಡಾಕ್ಯುಮೆಂಟ್ಸನ್ನು ಸಬ್ಸ್ಟಿಟ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಎನ್ಕ್ವೈರಿ ಇಲ್ಲದೆ ಇವರು ರದ್ದು ಮಾಡಿದ್ದಾರೆ. ನಂದೇನು ಪ್ರಾಪರ್ಟಿನೂ ಇಲ್ಲ, ನನ್ನ ಇನ್ಕಮ್ನೂ ಇಲ್ಲ, ಆದರೂ ಇವರು ರದ್ದು ಮಾಡಿದ್ದಾರೆ. ಅದನ್ನು ಎನ್ಕ್ವೈರಿ ಮಾಡಿ ಅವರು ಏನನ್ನ ಪರಿಶೀಲನೆ ಮಾಡಲಿಲ್ಲ. ಅದರಾಗಿರಿ ತಮ್ಮದೇನಿಲ್ಲ. ಈಗ ಅದ್ರ ಮೇಲೆ ಜೀವನ ನಡೀತಿತ್ತು. ಹೌದೌದು. ನಾವು ಉತ್ಪನ್ನ ಇದ್ದವ್ರದ್ದು ಆದರೆ ಮಾಡಲಿ, ಉತ್ಪನ್ನ ಇಲ್ದವ್ರದ್ದು ನಮ್ಮದೇನು ಇಲ್ಲ. ಉತ್ಪನ್ನ ಭಾಳ, ಪ್ರಾಪರ್ಟಿನೂ ಏನೂ ಇಲ್ಲ. ಇವಾಗೇನು ಎಲ್ಲ ಐಡೆಂಟಿಫೈ ನೋಡಿದರೆ ಎಲ್ಲ ಕಂಪ್ಯೂಟರ್ ಒಳಗೆ ಹೋದರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಲಿಂಕ್ ಕೊಡಿದ್ರೆ ಎಲ್ಲ ಸಿಕ್ಕೇ ಸಿಗುತ್ತೆ ಪ್ರೂಫ್ಗಳು. ಇವರು ಏನು ಎನ್ಕ್ವೈರಿ ಇಲ್ದೇ ಇವರು ರದ್ದು ಮಾಡಿದ್ದಕ್ಕೆ ತಪ್ಪಿದು. ಏನು ಆಗ್ರಹ ಮಾಡ್ತೀರಿ? ನಮಗೆ ರೇಷನ್ ಕಾರ್ಡ್ ಬೇಕು, ನಮ್ಗೆ ರೇಷನ್ ಕಾರ್ಡ್ ಬೇಕು. ನಾವು ಬೇಕಂತ ರಿಕ್ವೆಸ್ಟ್ ಮಾಡ್ಕೊತೀವಿ. ನಿಮ್ಮ ಹೆಸರು? ಅನ್ನಪೂರ್ಣ ಒಳಗದು. ಹೌದು ಸರ್, ರದ್ದಾಗಿದೆ. ಹೆಂಗೆ ಮಾಡ್ತೀರಿ ಮತ್ತೆ ಮುಂದೆ? ಅದೇ ಸರ್, ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ. ಆ ಡಾಕ್ಯುಮೆಂಟ್ಸನ್ನು ಸಬ್ಸ್ಟಿಟ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಎನ್ಕ್ವೈರಿ ಇಲ್ಲದೆ ಇವರು ರದ್ದು ಮಾಡಿದ್ದಾರೆ. ನಂದೇನು ಪ್ರಾಪರ್ಟಿನೂ ಇಲ್ಲ, ನನ್ನ ಇನ್ಕಮ್ನೂ ಇಲ್ಲ, ಆದರೂ ಇವರು ರದ್ದು ಮಾಡಿದ್ದಾರೆ. ಅದನ್ನು ಎನ್ಕ್ವೈರಿ ಮಾಡಿ ಅವರು ಏನನ್ನ ಪರಿಶೀಲನೆ ಮಾಡಲಿಲ್ಲ. ಅದರಾಗಿರಿ ತಮ್ಮದೇನಿಲ್ಲ. ಹೌದೌದು. ನಾವು ಉತ್ಪನ್ನ ಇದ್ದವ್ರದ್ದು ಆದರೆ ಮಾಡಲಿ, ಉತ್ಪನ್ನ ಇಲ್ದವ್ರದ್ದು ನಮ್ಮದೇನು ಇಲ್ಲ. ಉತ್ಪನ್ನ ಭಾಳ, ಪ್ರಾಪರ್ಟಿನೂ ಏನೂ ಇಲ್ಲ. ಇವಾಗೇನು ಎಲ್ಲ ಐಡೆಂಟಿಫೈ ನೋಡಿದರೆ ಎಲ್ಲ ಕಂಪ್ಯೂಟರ್ ಒಳಗೆ ಹೋದರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಲಿಂಕ್ ಕೊಡಿದ್ರೆ ಎಲ್ಲ ಸಿಕ್ಕೇ ಸಿಗುತ್ತೆ ಪ್ರೂಫ್ಗಳು. ಇವರು ಏನು ಎನ್ಕ್ವೈರಿ ಇಲ್ದೇ ಇವರು ರದ್ದು ಮಾಡಿದ್ದಕ್ಕೆ ತಪ್ಪಿದು. ಏನು ಆಗ್ರಹ ಮಾಡ್ತೀರಿ? ನಮಗೆ ರೇಷನ್ ಕಾರ್ಡ್ ಬೇಕು, ನಮ್ಗೆ ರೇಷನ್ ಕಾರ್ಡ್ ಬೇಕು. ನಾವು ಬೇಕಂತ ರಿಕ್ವೆಸ್ಟ್ ಮಾಡ್ಕೊತೀವಿ. ನಿಮ್ಮ ಹೆಸರು? ಅನ್ನಪೂರ್ಣ ಒಳಗದು.